ಲೈಂಗಿಕ ಕಾರ್ಯಕರ್ತೆಯರು ಮತ್ತು ಮಂಗಳಮುಖಿಯರು ಸಾರ್ವಜನಿಕರಿಗೆ ಪೊಲೀಸ್ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಈಗ ನಾವು ಅಂಡರ್ ಗ್ರೌಂಡ್ ಒಳಗಡೆ ಎಂಟ್ರಿ ಕೊಡೋಣ. ಒಂದಣ್ಣ ಅಲ್ಲಿ ನನಗೆ ಹೋಯ್ ಅಂತ ಕೂಗಾಕಿದ್ರು. ಇವರು ಕಾಲೇಜ್ ಹುಡುಗಿ ತರ ರೆಡಿ ಆಗಿರ್ತಾರೆ, ಆದ್ರೆ ಇವರು ಅದೇ ಗ್ಯಾಂಗ್ ಅವರು. ಸೊ ಇವರು ಒಬ್ರು ಎಲ್ಲರೂ ಮಾಸ್ಕ್ ಹಾಕೊಂಡಿರ್ತಾರೆ. ಸ್ಕೈ ವಾಕ್ ಪೂರ್ತಿ ಇವರೇ ಇರ್ತಾರೆ ಗುರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಂದು ರೆಡ್ ಲೈಟ್ ಏರಿಯಾ ಕರ್ಕೊಂಡ್ ಬಂದಿದ್ದೀನಿ. ಈ ಒಂದು ಮೆಜೆಸ್ಟಿಕ್ ಅಲ್ಲಿ ಸುಮಾರು ದಂಧೆ ನಡೆಯುತ್ತೆ ಅಂತ ಎಲ್ಲರಿಗೂ ಸುದ್ದಿ ಮುಟ್ಟಿದೆ. ಈ ದಂಧೆ ಎಲ್ಲಿ ನಡೆಯುತ್ತೆ, ಎಷ್ಟು ನಿಜ ಎಷ್ಟು ಸುಳ್ಳು? ಯಾಕಂದ್ರೆ ಇಲ್ಲಿ ಸುಮಾರು ಫ್ಯಾಮಿಲಿಗಳು ಓಡಾಡ್ತಿರ್ತಾರೆ, ಹಾಗೆ ಕಾಲೇಜ್ ಹುಡುಗರು ಓಡಾಡ್ತಿರ್ತಾರೆ, ಚಿಕ್ಕ ಮಕ್ಕಳು ಓಡಾಡ್ತಿರ್ತಾರೆ, ಹೆಣ್ಮಕ್ಳು ಸಹ ಓಡಾಡ್ತಿರ್ತಾರೆ. ಹೇಗಿರುತ್ತೆ ಒಳಗಡೆ ಎಲ್ಲಿ ನಡೆಯುತ್ತೆ ಈ ದಂಧೆ, ಹಾಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ. ಬನ್ನಿ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸ್ವಲ್ಪ ಸುಧಾರಿಸಿದೆ ಅಂತ ಅನ್ಕೊಂಡ್ರೆ ಏನಕ್ಕೆ ಅಂದ್ರೆ, ಈಗ ನಮ್ಮ ಪೊಲೀಸ್ ಅವರು ಎಲ್ಲಾ ಕಡೆ ಇಂಥ ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡ್ನ ಈಗ ಒಂದ್ಸತಿ ಅಬ್ಸರ್ವ್ ಮಾಡಿ. ಸಾರ್ವಜನಿಕರ ಪೊಲೀಸ್ ಪ್ರಕಟಣೆ. ಲೈಂಗಿಕ ಕಾರ್ಯಕರ್ತೆಯರು ಮತ್ತು ಮಂಗಳಮುಖಿಯರು ಸಾರ್ವಜನಿಕರಿಗೆ ಹಣ ನೀಡುವಂತೆ ಒತ್ತಾಯಿಸಿ ಕಿರುಕುಳ ನೀಡಿದಲ್ಲಿ ಈ ಕೆಳಗೆ ಕಂಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿರಿ. ಒಂದು ಬೋರ್ಡ್ ಹಾಕಿ ಪೊಲೀಸರು ಸ್ವಲ್ಪ ತಡೆಗಟ್ಟಿದ್ದಾರೆ. ಅದಕ್ಕೆ ಪೊಲೀಸ್ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಮತ್ತೆ ಅಂಡರ್ ಗ್ರೌಂಡ್ ಅಲ್ಲೂ ಸಹ ಆಗಾಗ ಬೀಟ್ ಹೊಡಿತಾ ಇರ್ತಾರೆ. ನೋಡೋಣ ಇವಾಗ ಅಂಡರ್ ಗ್ರೌಂಡ್ ಹೇಗಿದೆ ಅಂತ. ಸೊ ಈಗ ನಾವು ಅಂಡರ್ ಗ್ರೌಂಡ್ ಒಳಗಡೆ ಎಂಟ್ರಿ ಕೊಡೋಣ, ಹೇಗಿದೆ ನೋಡೋಣ. ಅಲ್ಲಲ್ಲಿ ನಾನು ಅವಾಗಲೇ ತೋರಿಸಿದ್ನಲ್ಲ ಆ ಬೋರ್ಡ್ಗಳನ್ನ ನೀವು ನೋಡ್ಬೋದು. ನೋಡಿ, ಹಿಂದೆನೂ ಅದೇ ಬೋರ್ಡು. ಸೊ ಈಗ ಒಳಗಡೆ ಎಲ್ಲ ಸುಧಾರಿಸಿದೆ, ಬೇರೆ ಕಡೆ ನಡೀತಾ ಇದೆ. ಎಲ್ಲ ಹೋಗಿದೆ ಅಂತ ನೋಡೋಣ. ಹಿಂಗೆ ಮಾತಾಡಿಕೊಂಡು ನಾನು ಬರ್ತಾ ಇದ್ದೆ. ಒಂದಣ್ಣ ಅಲ್ಲಿ ನನಗೆ ಹೋಯ್ ಅಂತ ಕೂಗಾಕಿದ್ರು. ನಾನು ಒಂದು ನಿಮಿಷ ಅಲ್ಲೇ ದಂಗಾಗೋದೆ ಗುರು. ಮಾತಾಡ್ಸಿದ್ರು, ಏನು ಮಾಡ್ತಾ ಇದೀಯ ಅಂತ ಕೇಳಿದ್ರು. ಅಣ್ಣ ಹಿಂಗೆ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಬಂದ್ಬಿಟ್ಟು ನಾನು ಸ್ಕೈ ವಾಕ್ ಹತ್ರ ಸುಮ್ಮನೆ ಹಂಗೆ ನಡ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ಇಡೀ ಗ್ಯಾಂಗೇ ಇತ್ತು. ನಮಗೆ ಇವರು ಸಿಕ್ಕಿದ್ದು ನಂಬರ್ 1 ಆಗಿ. ಅದಾದ್ಮೇಲೆ ಅವರಿಂದ ಇನ್ನ ಇಬ್ರು ಹೋದ್ರು. ಇವರೇ ಗುರು ಅವಾಗಲೇ ಸಿಕ್ಕಿದ್ದವರು ನಮಗೆ. ಇಲ್ಲಿ ಸ್ಕೈ ವಾಕ್ ಪೂರಾ ಇವರೇ ಅಳವಡಿಸ್ಕೊಂಡಿರ್ತಾರೆ. ಇಲ್ಲಿಬ್ರು ಇದ್ದಾರೆ ನೋಡಿ, ಇವರು ಕಾಲೇಜ್ ಹುಡುಗಿ ತರ ರೆಡಿ ಆಗಿರ್ತಾರೆ, ಆದ್ರೆ ಇವರು ಅದೇ ಗ್ಯಾಂಗ್ ಅವರು. ಸೊ ಇವರು ಒಬ್ರು ಎಲ್ಲರೂ ಮಾಸ್ಕ್ ಹಾಕೊಂಡಿರ್ತಾರೆ. ಸ್ಕೈ ವಾಕ್ ಪೂರ್ತಿ ಇವರೇ ಇರ್ತಾರೆ ಗುರು. ಸೊ ಇವ್ರು ಮಾಡ್ತಾ ಇರೋದು ಇಂದ ಕೆಟ್ಟದ್ದು. ಯಾಕಂದ್ರೆ ಈಗ ಇವ್ರು ಮಾಡ್ತಾ ಇರೋ ಇದು ಬೆಂಗಳೂರಿಗೆ ಒಂದು ಕೆಟ್ಟ ಹೆಸರು ತರ ಆಗ್ತಾ ಇದೆ. ಗೂಗಲ್ ಅಲ್ಲಿ ಬೇಕಂದ್ರೆ ಸರ್ಚ್ ಮಾಡಿ, ಯಾವ ದೇಶದಲ್ಲಿ ಜಾಸ್ತಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತ ಬಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಹೆಸರೇ ಇಂಡಿಯಾದಲ್ಲಿ ಬರುತ್ತೆ. ನೋಡಿ, ಇವರು ಒಬ್ರು. ನಮಗೆ ಇಲ್ಲಿ ಯಾರು ಫೀಮೇಲು ಅಥವಾ ಯಾರು ಟ್ರಾನ್ಸ್ ಜೆಂಡರ್ ಅಂತ ಹೇಳೋಕ್ಕೆ ಆಗಲ್ಲ. ಎಲ್ಲರೂ ಫೀಮೇಲ್ಗಳ ಥರನೇ ಇರ್ತಾರೆ. ಇವರ ಒಂದು ಮುಖ ಮಾತ್ರ ಕರೆಕ್ಟಾಗಿ ಸಿಗಲೇ ಇಲ್ಲ. ಸೊ ಇಲ್ಲೂ ಕೂತ್ಕೊಂಡಿದ್ದಾರೆ. ಇವ್ರನ್ನ ನಾನು ತಮ್ನೇಲಲ್ಲಿ ಹಾಕಿದ್ದೆ. ಸೊ ಇವ್ರನ್ನೂ ನೋಡ್ಬೋದು. ಇವರು ಗೊತ್ತಾಗಲ್ಲ ಇವರು ಟ್ರಾನ್ಸ್ಜೆಂಡರಾ ಅಥವಾ ಫೀಮೇಲಾ ಅಂತ. ಒಂದು ಚೂರು ಡೌಟ್ ಬರ್ದಂಗೆ ರೆಡಿ ಆಗಿರ್ತಾರೆ ಗುರು. ಸೊ ಎಲ್ಲರೂ ಇದನ್ನ ಈ ಒಂದು ಗಮನ ಇಟ್ಟು ನೋಡಿ, ಇವರಿಬ್ರು ಪಬ್ಲಿಕಲ್ಲಿ ಏನು ಮಾಡ್ತಾರೆ ಅಂದ್ಬಿಟ್ಟು ದಯವಿಟ್ಟು ಇಲ್ಲಿ ಈ ಮನುಷ್ಯನ ನೋಡಿ. ಸೊ ನೋಡಿದ್ರಲ್ಲ, ಈ ಮನುಷ್ಯ ಪಬ್ಲಿಕಲ್ಲೇ ಹೇಗಿರ್ತಾನೆ. ಇಲ್ಲಿ ಇಬ್ರು ಬಂದರು. ಇವ್ರ ಮಕ್ಕ ಒಂದು ಕರೆಕ್ಟಾಗಿ ಬಂತು, ಇನ್ನೊಂದು ಕರೆಕ್ಟಾಗಿ ಬಂದಿಲ್ಲ. ಸೊ ಇವ್ರ ಮಕ್ಕನೂ ಕಂಪ್ಲೀಟಾಗಿ ಬಂದಿಲ್ಲ ವಿಡಿಯೋದಲ್ಲಿ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ವಿಡಿಯೋ ಮಾಡ್ತಿದ್ರೆ ಕಿತ್ಕೊಳ್ಳಿ ಅಂತಾರೆ. ನಾನು ಹಂಗೆ ವಿಡಿಯೋ ಮಾಡ್ಕೊಂಡು ಹೋದೆ. ಇವರು ನೋಡಿದ್ರಲ್ಲ, ಇವರು ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಹಾಗೆ ವಿಡಿಯೋ ಮಾಡ್ಕೊಂಡು ಹೋದೆ. ಈ ಒಂದು ಗ್ಯಾಂಗ್ ಇದೆ ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಈ ಗ್ಯಾಂಗ್ ಬಂದ್ಬಿಟ್ಟು ನನ್ನನ್ನು ಕಂಪ್ಲೀಟಾಗಿ ಲಾಕ್ ಮಾಡಿಬಿಡ್ತು ಗುರು. ನನ್ನ ಮೊಬೈಲ್ನ ಕಿತ್ಕೊಂಡು ಫೂಟೇಜ್ ಎಲ್ಲ ಡಿಲೀಟ್ ಮಾಡಿಬಿಟ್ರು. ನಾನಿವಾಗ ಬಿನ್ನಲ್ಲಿ ಇದ್ದಿದ್ದ ಫುಟೇಜಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇದೇ ಕಂಪ್ಲೀಟ್ ಸ್ಕೈ ವಾಕಲ್ಲಿ ಫುಲ್ಲು ಇವರೇ ಇದ್ದಾರೆ. ಇವು ಮೊದಲು ಅಂಡರ್ ಗ್ರೌಂಡಲ್ಲಿ ಇದ್ರು, ಇವಾಗ ಈ ಸ್ಕೈ ವಾಕ್ಗೆ ಶಿಫ್ಟ್ ಆಗಿದ್ದಾರೆ. BMTC ಸೈಡ್ಗೆ ಅಂಡರ್ ಗ್ರೌಂಡ್ ಇದೆಯಲ್ಲ, ಅಲ್ಲಿಂದ ಇಲ್ಲಿಗೆ ಎಂಟ್ರಿ ಕೊಡೋದು. ಇಲ್ಲೂ ಇಬ್ರು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿಂದನೇ ಎಲ್ಲ ಔಟ್ ಕಂಟ್ರೋಲಲ್ಲೇ ಇದೆ ಗುರು.
ಇವಾಗ ನಾನು ಅಲ್ಲಿ ಮೇಲ್ಗಡೆಗೆ ಹೋಗಿದ್ದೆ, ಮೇಲ್ಗಡೆ ಕಂಪ್ಲೀಟ್ ಆಗಿ ನನ್ನನ್ನು ಲಾಕ್ ಮಾಡಿದ್ರು. ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಹೋಗಿದ ತಕ್ಷಣ ಏನಿಲ್ಲ ಅಂದ್ರೆ 8-10 ಜನ ಸೇರ್ಬಿಟ್ರು ಗುರು. ಆದ್ರೂ ಹೆಂಗೋ ಆಮೇಲೆ ಆ ಕಡೆಯಿಂದ ಬರ್ತಾ ಫೋನಲ್ಲಿ ಮಾತಾಡೋ ಥರ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ರಿಸ್ಕ್ ತಗೊಂಡು. ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ದಯವಿಟ್ಟು ಒಂದು ಸ್ವಲ್ಪ ಜನಕ್ಕೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರದ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ತನಕ ಎಲ್ಲರೂ ಟೇಕ್ ಕೇರ್, ಟಾಟಾ, ಬಾಯ್.